गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमो नमः। शंकरं शंकराचार्यं केशवं बादरायणं सूत्रभाष्यकृतौ वंदे भगवन्तौ पुनः पुनः। ಪ್ರಾತಸ್ಮರಣೀಯ ಎನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಸಕಲ ಮತವನ್ನು ಸರ್ವರನ್ನು ಒಂದೇ ದೃಷ್ಟಿಯಿಂದ ಕಂಡಂಥ ಸದ್ಗುರು ಶ್ರೀ ಮಳೆರಾಜೇಂದ್ರನ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಸಂಗೀತ ಪಿತಾಮಹರೇ ಎಂದು ಎನಿಸಿಕೊಂಡಿರ್ತಕ್ಕಂಥ ಸಿತಾರ ಬ್ರಹ್ಮರೆನಿಸಿಕೊಂಡಿರ್ತಕ್ಕಂಥ ನಾದಯೋಗಿ ಗಂಗಾಧರ ಸ್ವಾಮಿಗಳ ಕರ್ತೃಗದ್ದುಗೆ ನತಮಸ್ತಕರಾಗಿ ಈ ಕ್ಷೇತ್ರದ ಅಧಿಷ್ಠಾನ ದೇವನಾಗಿರ್ತಕ್ಕಂಥ ವೀರಭದ್ರೇಶ್ವರನನ್ನ, ಈ ಕಾರ್ಯಕ್ರಮದ ದಿವ್ಯ ಚೇತನ ಮೂರ್ತಿಗಳಾಗಿರ್ತಕ್ಕಂಥ ಪಂಡಿತ್ ಪಂಚಾಕ್ಷರಿ ಗವಾಯಿಗಳನ್ನು ಹಾಗೂ ಪುಟ್ಟರಾಜ ಗವಾಯಿಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಶ್ರೀ ಗುರು ಗಾನಯೋಗಿ ಪಂಚಾಕ್ಷರಿ ಕೃಪಾಪೋಷಿತ ಶ್ರೀ ಶಾರದಾ ಸಂಗೀತ ವಿದ್ಯಾಲಯದ 41ನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯರು, ನನ್ನ ಸಹೋದರರು ಆಗಿರ್ತಕ್ಕಂಥ ವಿಶ್ವನಾಥ ಮಹಾಸ್ವಾಮಿಗಳಲ್ಲಿಯೂ ಸಹ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ, ವಯೋವೃದ್ಧರು, ಸಂಗೀತ ವಿದ್ಯಾ ಸಂಪನ್ನರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಶ್ರೀಮಠದ ಪರಮ ಭಕ್ತರು ಆಗಿರ್ತಕ್ಕಂಥ ಶ್ರೀ HR ಬಡಿಗೇರವರೇ, ಸಂಗೀತ ಸಂಶೋಧಕರು ಆಗಿರ್ತಕ್ಕಂಥ ಪಂಡಿತ ಸಿದ್ದರಾಮಯ್ಯ ಸ್ವಾಮಿ ಮಠ್ ಸರ್ ಅವರಲ್ಲಿಯೂ ಸಹ ಕನ್ನಡ ಸಾಂಸ್ಕೃತಿಕ ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ರಾಜೇಶ್ ಸರ್ ಅವರಲ್ಲಿಯೂ ಈ ಸಂಗೀತಕ್ಕೆ ಬಹಳ ಶೀರ್ಷಿಕೆ ಬಹಳ ಸುಂದರವಾಗಿಟ್ಟಿದ್ದಾರೆ. ಈ ಶೀರ್ಷಿಕೆ ಅಂತ ನೋಡು, ನಾದ ಪುನರುಸು ಅಂತ ನೋಡು. ಇದು ನಕ್ಷತ್ರದ ಹೆಸರಿದು. ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ನಕ್ಷತ್ರ ಪ್ರಾಯವಾಗಿರ್ತಕ್ಕಂಥ ಅವ್ರ ತಂದೆಯವರು. ಅವ್ರು ಎಂಥದಂದ್ರೆ ಪುಷ್ಯ ನಕ್ಷತ್ರ ಇದ್ದಂಗೆ. ಪುಷ್ಯ ನಕ್ಷತ್ರ ಅಂದ್ರೆ 27 ನಕ್ಷತ್ರದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಯಾವ ನಕ್ಷತ್ರ? ಪುಷ್ಯ ನಕ್ಷತ್ರ. ಅಂದ್ರೆ 90 ವರ್ಷದಿಂದ ಈ ಭಾಗದಲ್ಲಿ ಸಂಗೀತ ಕಲಾವಿದರನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಯಾರಾದ್ರೂ ಇದ್ರೆ ಬಡಿಗೇರ್ ಸರ್ ಒಬ್ಬರೇ, ಮತ್ತೆ ಅವ್ರಿಗೆ ಎಂತ ಆಶೀರ್ವಾದ ಆಗೈತೆ ಅಂದ್ರೆ ಅವರು ಹೇಳಿದ್ರು, ಅವ್ರು ಚಿರಂಜೀವಿ ಹೇಳಿದ್ರು, ಮಠ ಸರ್ ಅಂತೂ ಬಹಳ ಸುಂದರವಾಗಿ ಹೇಳಿದ್ರು. ಪರಮ ಪೂಜ್ಯ ಗಂಗಾಧರ ಮಹಾಸ್ವಾಮಿಗಳು, ಅಖಂಡೇಶ್ವರ ಮಹಾಸ್ವಾಮಿಗಳ ಆಶೀರ್ವಾದ ಈ ಬಾಗಲಕೋಟೆಯಲ್ಲಿ ಇರುವ ಭಕ್ತರಿಗಾಗಿತ್ತು. ಒಬ್ರು ನಾದೋಪಸಕರಾಗಿರ್ತಕ್ಕಂಥ ಬಡಿಗೇರ್ ಸರ್ಗೆ ಇನ್ನೋರ್ವರಾಗಿರ್ತಕ್ಕಂಥವ್ರು ಅವರು ವಿಶ್ವಕರ್ಮ ಸಾಹಿತ್ಯವನ್ನು ಹೊಂದಿದ್ದಾರೆ. ದೇಶ ವಿದೇಶದಲ್ಲಿ ಹೆಸರಾಯ್ತು ಅವರಿಗೆ. ಅವ್ರು ಯಾರಂದ್ರೆ ಗುಂಡಪ್ಪ ಮಾಯಾಚಾರ್ಯ. ಅವರು ಸಹ ಏನೇ ಸಣ್ಣ ಕೆಲಸ ಮಾಡುವಾಗ ಗಂಗಾಧರ ಮಹಾಸ್ವಾಮಿಗಳು ಅಂದ್ರಂತ, ಏ ಗುಂಡ, ನೀನು ಕಲ್ಲಿನ ಕೆಲಸ ಮಾಡು, ಲೋಕ ವಿಖ್ಯಾತ ಆಗ್ತದೆ ಅಂದ್ರಂತ. ನೋಡು, ಮಹಾತ್ಮನ ನೋಡುವ ಕಣ್ಣಿನಲ್ಲಿ ಪರುಷಿದೆ, ಮಾತನಾಡುವ ವಾಣಿಯಲ್ಲಿ ಪರುಷಿದೆ. 5 ಪರುಷಗಳಂತಾರೆ ಮಹಾತ್ಮರಲ್ಲಿ. ಹಸ್ತ ಪರಶು, ಪಾದ ಪರಶು, ವಾಣಿ ಪರಶು, ನೇತ್ರ ಪರಶು ಅಂತೇಳಿ. ಅಂತ ಬಡಿಗೇರ್ ಸರ್ ಅವರಿಗೂ ಸಹ 5 ಆಶೀರ್ವಾದ ಆಗೈತೆ ಗಂಗಾಧರ ಪೂಜ್ಯರಿಂದ. ಅದಕ್ಕೆ ಅವ್ರು ಎಷ್ಟು ಆಯುಷ್ಯ ಅಂದ್ರ 100ಕ್ಕಿಂತ ಹೆಚ್ಚಿನ ಆಯುಷ್ಯವನ್ನು ಪಡಿತಾರ. ಅವ್ರು ಶತಾಯುಷ್ಯ ಅಂತಕ್ಕಂಥ ದೊಡ್ಡ ಕಾರ್ಯಕ್ರಮ ಮಾಡೋದು, ನಾವು ಅದಕ್ಕೆ ಪಾಲ್ಗೊಳ್ತೀವಿ. ಯಾಕೆಂತಂದ್ರೆ ಅವ್ರ ಗುರುಗಳು ಸಹ 100 ವರ್ಷ ದಾಟಿರ್ತಕ್ಕಂಥವ್ರು ಇದ್ದು. ಅದಕ್ಕೆ ಯಾಕೆಂತಂದ್ರ ಗುರುಕರ್ಣಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರಾಗ 6 ಜನ ಮಕ್ಕಳು ಸಹ ಒಂದೇ ವೃತ್ತಿಯನ್ನು. ಅದಕ್ಕೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತೆ, ಏನಂತಂದ್ರೆ 4ನೇ ಅಧ್ಯಾಯದಲ್ಲಿ ಯದ್ಯದಾಚರತಿ ಶ್ರೇಷ್ಠಸ್ತತ್ತದೇ ಇತರೆ ಜನಃ ಅಂದ್ಕೊಂಡು. ಆ ಒಂದೇ ವೃತ್ತಿಯನ್ನು ಬರ್ತಕ್ಕಂಥ ಬಹಳಷ್ಟು ಮನೆತನ ಇಲ್ಲ. ಅದರಾಗ ನಮ್ಮ ಕರ್ನಾಟಕದಲ್ಲಿ 2-3 ಮನೆತನ ಅದಾವ. ಸರಿ, ಗೊತ್ತಾಯ್ತು.
ಒಂದು ರೆಹಮತ್ ಖಾನ್ರ ಮನೆತನದಲ್ಲಿ ಎಲ್ಲರೂ ಸಹ ಸಿತಾರ ವಾದಕರು, ಮಹಾಪುರುಷ ಮನೆತನದಲ್ಲಿ ಎಲ್ಲರೂ ಸಿತಾರ ವಾದಕರು. ನಂತರ ಬಡಿಗೇರ್ ಸರ್ ಮನೆತನದಲ್ಲಿ ಎಲ್ಲವೂ ಐತಿ ನೋಡು, ವಾದನ ಐತಿ, ಮತ್ತ ಹಾಡುಗಾರಿಕೆ ಐತಿ, ಗಾಯಕರು ಅದಾರ, ವಾದಕರು ಅದಾರ. ಅಷ್ಟೇ ಮೇಲ್ಮಟ್ಟದಲ್ಲಿ ಇರ್ತಾರೆ. ಅದು ಯಾಕಂತಂದ್ರೆ ಪೂರ್ವ ಜನ್ಮದ ಸುಕೃತ ಅಂತ. ಗುರುವಿನ ಆಶೀರ್ವಾದ ಇದ್ರೆ ಹಿಂಗಾಕ್ಕಾರ. ಆ ಜನ ಶ್ರೇಷ್ಠವಾಗಿರ್ತಕ್ಕಂಥ ಸಂಗೀತಗಾರ ಆಗ್ಬೇಕಂದ್ರೆ ಸಾಮಾನ್ಯ ಇಲ್ಲ. ರೆಹಮತ್ ಖಾನ್ ಮನೆತನದೊಳಗೆ ಎಲ್ಲರೂ ಸಹ ಸಿತಾರವಾದಕರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಸಹ. ಅದರಂತೆ ಇಲ್ಲಿಯೂ ಸಹ ಯಾಕಂತಂದ್ರ ಅವರಿಗೆ ಗುರುಕರ್ಣಿ ಅಂತಕ್ಕಂಥದ್ದು ನೇತ್ರ, ಹಸ್ತ, ಪಾದ, ವಾಣಿ ಅಂತಕ್ಕಂಥದ್ದು ಅಂತ ಪಂಚ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥವ್ರು ಸರ್. ಅವರ ಸರ್ ಶಿಷ್ಯರಾಗಿರ್ತಕ್ಕಂಥ ಪುನರ್ಸು ಅಂತಂದ್ರ ಮತ್ ಪುನರ್ ಪ್ರಾರಂಭ ಅಂದಂಗ. 2 ವರ್ಷ ನಮಗೂ ಅನಿಸ್ತಾವ. ಬಿದ್ದ ನಂತರ ಅವರು ನಮ್ಮ ಅಶೋಕ್ ಅವರು, ಮಾತಾಜಿ ಅವರು ವಿಶ್ವಕರ್ಮ ಸಾಹಿತ್ಯ ಹೊಂದಿದ ನಂತರ ನಮ್ಗೆ ಬಹಳ ಕಳಕಳಿ ಆಯ್ತು. ಯಾಕಂತಂದ್ರೆ ಅವರು ಸಹ ಒಂದ್ಸಲ ಬಿದ್ದ ನಂತರ ಅಪ್ಪ ನನಗೂ ಈ ಕ್ಲಾಸ್ ನಡ್ಸಕ್ ಆಗುದಿಲ್ಲ ಅಂದ್ಗಳನ್ನ ಮತ್ತೆ ಎಲ್ಲರೂ ಸಹ ಕಾಡಿ ನೌಕರಿಗೆ ಹೋಗಿಬಿಟ್ಟಾರ, ಹೆಂಗ ನಡೆಸ್ತಾರ ಅಂತಂದು ಅದು ಆ ಭಗವಂತನ ಕಳಿಸಿ ನಮ್ಮ ಅಶೋಕ್ ಈ ಕಡೆ. ಯಾಕಂದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥವನ್ನ ಈ ಕಡೆ ಕಳಿಸಿ ಈ ಪುನರ್ಸು ಅಂತಕ್ಕಂಥಂದ್ರ ಶಾರದಾ ಸಂಗೀತ ವಿದ್ಯಾಲಯ ಮೊದಲು ಹೆಂಗಿತ್ತು ಅದಕ್ಕಿಂತ ಹೆಚ್ಚಿನ ಒಂದು ಮಕ್ಕಳನ್ನ ಈ ನಾಡಿಗೆ ಕೊಡ್ತಕ್ಕಂಥ ಶಕ್ತಿಯನ್ನ ಆ ಭಗವಾನ್ ಅಶೋಕನಿಗೆ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಸೇವಾ ಮಾಡಿದ ಎಲ್ಲರಿಗೂ ಸಹ ಕರುಣಿಸಂತಕ್ಕಂಥ ಹೇಳಿ. ಯಾಕಂದ್ರೆ ಬಹಳಷ್ಟು ಸಮಯವಾಗಿದೆ. ಅದಕ್ಕೆ ಪ್ರತಿ ವರ್ಷನೂ ಸಹ ಇದೇ ರೀತಿಯಾಗಿ ಆ ಸಂಗೀತದ ಪುನರ್ಜೀವನ ಮಾಡತಕ್ಕಂಥ ಈ ಭಾಗದಲ್ಲಿ ಹೇಳಿದ್ರು ಸರ್. ಸಾವಿರಾರು ಜನ ಅದರ ಸಂಗೀತ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲದರಲ್ಲಿ ಸಿತಾರವಾದಕರದಾರ, ಗಾಯಕರದಾರ, ಶ್ರೇಷ್ಠ ತಬಲಾವಾದ ಕೇಶವ ಜೋಶಿ ಅಂತಿರ್ಬೇಕು, ಕೇಳಿ ನೀವೆಲ್ಲರೂ. ಶ್ರೇಷ್ಠ ತಬಲಾವಾದಕರು ಅವರ ಗುರುಗಳಾಗಿರ್ತಕ್ಕಂಥ ಮೋರೆಯವರು ಸಹ ಅವರು ಎಲ್ಲಿ ಪ್ರಥಮದಲ್ಲಿ ಅಭ್ಯಾಸ ಮಾಡಿದ್ದಾರಂದ್ರೆ ಮುರ್ನಾಳ ಮಠಕ್ಕೆ ಸೈಕಲ್ ತಗೊಂಡು ಬರ್ತಿದ್ರಂತ ನೋಡಿ. ಅದಕ್ಕೆ ಮುರ್ನಾಳ ಮಠ ಸಂಗೀತದ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಠ. ಅದು ಎಲ್ಲರಿಗೂ ಗೊತ್ತೈತಿ ಈ ಭಾಗದಲ್ಲಿರ್ತಕ್ಕಂಥ. ಅದಕ್ಕೆ ಆ ಪರಮ ಪೂಜ್ಯರ ಆಶೀರ್ವಾದ ಈ ಒಂದು ಶಾರದಾ ಸಂಗೀತ ವಿದ್ಯಾಲಯ ಇರ್ತಕ್ಕಂಥ ಮುಖ್ಯಸ್ಥರಾಗಿರ್ತಕ್ಕಂಥ ಅಶೋಕ್ ಅವರಲ್ಲಿಯೂ ಅವರ ಶಿಷ್ಯ ಸಮೂಹದಲ್ಲಿಯೂ ಸಹ ಇರಲಿ ಅಂತಕ್ಕಂಥ ಹೇಳಿ ಪರಮ ಪೂಜ್ಯ ವಿಶ್ವನಾಥ ಮಹಾಸ್ವಾಮಿಗಳು ಸ್ವಲ್ಪ ಆಶೀರ್ವಚನೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಒಂದು ಬಹಳಷ್ಟು ಸಂಗೀತಗಾರದಾರ. ಇನ್ನೂ ಎಷ್ಟಂದ್ರೆ 12 ತನ ಆಗುತ್ತೋ 1 ತನ ಆಗುತ್ತೆ ಇದು ಕಾರ್ಯಕ್ರಮ. ಅದಕ್ಕೆ ಎಲ್ಲರೂ ಸಹ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಆನಂದವನ್ನು ಸಂಗೀತ ಜಾತ್ರೆ ಅಂದ್ರೆ ನಮ್ಮ ಸರ್ ಸಿದ್ದರಾಮಯ್ಯ ಸರ್. ಯಾಕೆಂತಂದ್ರೆ ಇದು ಸಂಗೀತ ಕಾರ್ಯಕ್ರಮ ಜಾತ್ರೆನೇ ಇದ್ದಂಗ. ಅದಕ್ಕೆ ಅಂತ ಒಂದು ಸುಸಂದರ್ಭವನ್ನ ಎಲ್ಲರೂ ಸಹ ಕೇಳಿ ಆನಂದಿಸಿ ಮನಸ್ಸಿಗೆ ಆನಂದ ಕೊಡೋದು 2 ಅಂತ. ಒಂದು ಆಧ್ಯಾತ್ಮಿಕ, 2ನೇ ಸಂಗೀತ. ಆಧ್ಯಾತ್ಮ ಹೆಂಗಂದ್ರೆ ಅಧ್ಯಯನ ಮಾಡಿದ್ರೆ ಅಷ್ಟ ಗೊತ್ತಾಗತ್ತೆ, ಇಲ್ಲಿ ತಿಳಿಯೋದೇ ಇಲ್ಲ. ಸಂಗೀತ ಹಂಗಲ್ಲ, ಒಂದು ಒಳ್ಳೆ ಸುಶ್ರಾವಾಗಿ ಹಾಡಿದ್ರಂದ್ರ ಎಷ್ಟು ಚಂದ ಹಾಡಿದ್, ಎಷ್ಟು ಚಲೋ ಸಾಹಿತ್ಯ ಐತೆ ಅನ್ನೋದಿಲ್ಲ ಯಾರು. ಅದಕ್ಕೆ ಆ ಸಂಗೀತ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದನ್ನು ಉಳಿಸಿ ಬೆಳೆಸುವಂತ ಶಕ್ತಿಯನ್ನ ಬಡಿಗೇರ ಸರ್ ಅವರು ಉಳಿಸಿಕೊಂಡು ಬಂದಾರ. ಅವರು ಚಿರಂಜೀವಿಯಾಗಿರ್ತಕ್ಕಂಥವ್ರು ಸಹ ಈ ಭಾಗದಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥ ಒಂದು ಸಂಗೀತವನ್ನು ಉಳಿಸುವಂತ ಶಕ್ತಿ ಸಾಮರ್ಥ್ಯವನ್ನ ಸದ್ಗುರು ಶ್ರೀ ಮಳೆಯರಾಜರು, ಪಂಡಿತ್ ಪುಂಚಾಕ್ಷರಿ ವಾಯುಗಳು, ಪುಟ್ಟರಾಜಗಳು ಕರುಣಿಸಂತಕ್ಕಂತ ಹೇಳಿ ಈ ವಾಗ್ರೂಪ ಶೈಲಿಯಿಂದ ಸದ್ಗುರುನಾಥ ನಡೆದಾಡಿಸುವ ಓಂ ಶಾಂತಿ.